ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ನಂದಾವರ್ತಿ ಯಾಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳನ್ನು. ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ನಾವು ಯೋಷೀಯನ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯೋಷೀಯನೆಂಬಂಥ ಭಕ್ತನ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕೆ ಆಧಾರವಾಗಿ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ ಅದರ 1 ಮತ್ತು 2 ವಚನಗಳನ್ನು ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 1 ಮತ್ತು 2 ವಾಕ್ಯಗಳು. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಈ ವಾಕ್ಯ ಭಾಗದಲ್ಲಿ ಯೋಷೀಯನ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಯೋಷೀಯನು ಅರಸನಾದಾಗ ಅವನಿಗೆ 8 ವರ್ಷದವನಾಗಿದ್ದನು. ಗಮನಿಸಿ, ಯೋಷೀಯನು ಅರಸನಾದಾಗ ಅವನ ವಯಸ್ಸು 8 ವರ್ಷದವನಾಗಿದ್ದನು. ನೋಡಿ, ದೇವರು ವಯಸ್ಸನ್ನು ನೋಡುವವರಲ್ಲ. ದೇವರಿಗೆ ವಯಸ್ಸು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ಅವನು ಸಿದ್ಧವಾಗಿರುವುದಾದರೆ ಯಾವುದೇ ಸಮಯದಲ್ಲಿ ದೇವರು ಅವನನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಯೋಷೀಯನು 8 ವರ್ಷದವನಾಗಿರುವಾಗ ಅರಸನಾದನು. ಮೋಶೆ 80 ವರ್ಷದವನಾದಾಗ ದೇವರು ಅವನನ್ನು ಕರೆದು ಐಗುಪ್ತ ದೇಶದಲ್ಲಿರುವಂಥ ನನ್ನ ಜನರನ್ನು ಬಿಡುಗಡೆಗೊಳಿಸಿ ಎಂಬುದಾಗಿ ಹೇಳಿದನು. ಯೋಷೀಯನಿಗೆ 8 ವರ್ಷ ಅರಸನಾದಾಗ ಮೋಶೆಯನ್ನ ದೇವರು ಕರೆದಾಗ 80 ವರ್ಷ. ದಾವೀದನು ಚಿಕ್ಕ ವಯಸ್ಸಿನಲ್ಲೇ, ಅವನು ಚಿಕ್ಕ ಪ್ರಾಯದಲ್ಲೇ ಅವನು ಅಭಿಷೇಕಿಸಲ್ಪಟ್ಟ. ತನ್ನ ಯೌವನ ಕಾಲದಲ್ಲಿ ದಾವೀದನು ಅಭಿಷೇಕಿಸಲ್ಪಟ್ಟ. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು 30ನೇ ವಯಸ್ಸಿನಲ್ಲಿ ಆತನು ಪ್ರಾರಂಭಿಸಿದನು. ಗಮನಿಸಿ, ಅದು ಮಾತ್ರವಲ್ಲ, ಸಾಮುವೇಲನು ಚಿಕ್ಕ ಬಾಲಕನಾಗಿರುವಾಗಲೇ ಆಲಯದಲ್ಲಿ ಅವನು ದೇವರ ಸೇವೆ ಮಾಡುತ್ತಾ ಇದ್ದನು. ಚಿಕ್ಕ ವಯಸ್ಸಿನಲ್ಲೇ ಅವನು ದೇವರ ಸ್ವರವನ್ನು ಕೇಳಿಸಿಕೊಂಡನು. ಪ್ರವಾದಿಯಾದಂಥ ಹನ್ನಳು ಹೊಸ ಒಡಂಬಡಿಕೆಯಲ್ಲಿ ಮೆಸ್ಸಿಯನ ಬರೋಣಕ್ಕಾಗಿ ಕಾಯುತ್ತಾ ಇದ್ದಂಥ ಆ ಹನ್ನಳು ಬಹಳ ಮುಪ್ಪಿನ ಪ್ರಾಯದವಳಾಗಿದ್ದಳು. ನೋಡಿ, ಇಲ್ಲಿ ವಯಸ್ಸು ಮುಖ್ಯ ಅಲ್ಲ. ಸತ್ಯವೇದದಲ್ಲಿ ದೇವರು ಚಿಕ್ಕವರನ್ನು ಉಪಯೋಗಿಸಿದ್ದಾರೆ, ಯೌವನಸ್ಥರನ್ನು ಉಪಯೋಗಿಸಿದ್ದಾರೆ. ಆ ಮುಪ್ಪಿನ ವಯಸ್ಸಿನಲ್ಲಿರುವವರನ್ನು ಕೂಡ ದೇವರು ಉಪಯೋಗಿಸಿದ್ದಾನೆ. ಆದರೆ ದೇವರಿಗಾಗಿ ಏನಾದರೂ ಸಾಧಿಸಬೇಕಾದರೆ ವಯಸ್ಸು ಮುಖ್ಯ ಅಲ್ಲ, ಸಮರ್ಪಣೆ ಮುಖ್ಯ. ಇನ್ನೊಂದು ಆವರ್ತಿ ಹೇಳ್ತಾನೆ, ದೇವರು ಉಪಯೋಗಿಸಲ್ಪಡಬೇಕಾದರೆ, ದೇವರು ನಮ್ಮನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕಾದರೆ ನಮ್ಮ ವಯಸ್ಸು ಮುಖ್ಯವಲ್ಲ, ನಮ್ಮ ಸಮರ್ಪಣೆ ಮುಖ್ಯವಾಗಿದೆ. ಆದ್ದರಿಂದ ನಾವು ಕರ್ತನ ಸನ್ನಿಧಾನದಲ್ಲಿ ಸಮರ್ಪಣೆ ಭಾವವುಳ್ಳವರಾಗಿರುವಾಗ ದೇವರು ನಿನ್ನನ್ನು ಉಪಯೋಗಿಸುತ್ತಾನೆ. ಮೊದಲನೇದಾಗಿ, ಅವನು ಅರಸನಾದಾಗ ಅವನ ವಯಸ್ಸು 8. ಅದರ ಮುಂದಿನ ವಾಕ್ಯ ಭಾಗವನ್ನು ನೀವು ಗಮನಿಸಿರಿ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 2ನೇ ವಾಕ್ಯ. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಚಿಕ್ಕ ವಯಸ್ಸೆಂಬುದಾಗಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಅರಸುತನವನ್ನು ಕಳೆದುಕೊಳ್ಳಲಿಲ್ಲ. ಅವನು ಯೆರೂಸಲೇಮಿನಲ್ಲಿ 31 ವರ್ಷಗಳ ಕಾಲ ಅವನು ಆಳ್ವಿಕೆ ಮಾಡಿದನು. 2ನೇ ವಾಕ್ಯ ಹೇಳುತ್ತದೆ, ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ. ಯೋಷೀಯನು ಏನು ಮಾಡುತ್ತಾದನೆ? ಅವನು ಎಡಗಡೆ ತಿರುಗಿಕೊಳ್ಳಲಿಲ್ಲ, ಅವನು ಬಲಗಡೆ ತಿರುಗಿಕೊಳ್ಳಲಿಲ್ಲ. ಅದರ ಅರ್ಥ ಏನು? ಅವನು ಎಡಕ್ಕೂ ತಿರುಗಿಕೊಳ್ಳಲಿಲ್ಲ, ಬಲಕ್ಕೂ ತಿರುಗಿಕೊಳ್ಳಲಿಲ್ಲ. ಸರಿಯಾದ ನೇರವಾದ ಮಾರ್ಗದಲ್ಲಿ ನಡೆದನು. ಈ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಸೋಲುವಿಕೆ ಬರುವಂಥದ್ದು ನಾವು ಎಡಕ್ಕೂ ಬಲಕ್ಕೂ ನೋಡುವುದರಿಂದ. ಅನೇಕ ಜನರು ಹೇಳ್ತಾರೆ, ಏನು ಹೇಳ್ತಾರೆ? ಅವರು ಹಾಗೆ ಹೇಳ್ತಾ ಇದ್ದಾರೆ, ಇವರು ಹೀಗೆ ಹೇಳ್ತಾ ಇದ್ದಾರೆ, ಹಾಗೆ ಹೀಗೆ ಎಂಬುದಾಗಿ ಅವರ ಮಾತಿನ ಪ್ರಕಾರ ನಾವು ಜೀವಿಸುವುದರಿಂದ ನಾವು ಸೋತು ಹೋಗಿದ್ದೇವೆ. ಆದರೆ ದೇವರು ಬಯಸುವಂಥದ್ದು ನಾವುಗಳು ನೇರವಾದ ಮಾರ್ಗದಲ್ಲಿ. ಕ್ರೈಸ್ತ ಜೀವಿತ ಒಂದು ಶಾರ್ಟ್ಕಟ್ ಜೀವಿತ ಅಲ್ಲ. ಕ್ರೈಸ್ತ ಜೀವಿತ ಅದು ನೇರವಾದ ಒಂದು ಜೀವಿತ.
ಅದು ಅಡ್ಡದಿಡ್ಡಿಯಾಗಿ ಹೋಗುವಂಥ ಒಂದು ಜೀವಿತವಲ್ಲ. ಅದಕ್ಕೆ ಬೈಬಲಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸುತ್ತೇನೆ. ವಿಮೋಚನೆ ಕಾಂಡ 13ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ವಿಮೋಚನಾ ಕಾಂಡ 13ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಫರೋಹನನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಷ್ಟಿಯರ ದೇಶದೊಳಗೆ ಮಾರ್ಗ ಹತ್ತಿರವಿದ್ದರು, ದೇವರು ಆ ದಾರಿಯಲ್ಲಿ ನಡೆಸದೆ. ಇಸ್ರಾಯೇಲರಿಗೆ ಹತ್ತಿರವಾದ ಒಂದು ಮಾರ್ಗ ಇದೆ. ಯಾರಾದರೂ ಪ್ರಯಾಣ ಮಾಡಬೇಕಾದ್ರೆ ಹತ್ತಿರದ ಮಾರ್ಗ ಯಾವುದೆಂಬುದಾಗಿ ನೋಡಿ ಕೇಳಿ ಹೋಗುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ಫಿಲಿಷ್ಟಿಯರ ದೇಶದೊಳಗೆ ಮಾರ್ಗ ಹತ್ತಿರವಿದ್ದರು, ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ. ಮುಂದಿನ ವಾಕ್ಯ ನೋಡ್ರಿ. ಕೆಂಪು ಸಮುದ್ರದ ಬಳಿಯಲ್ಲಿ ಇರುವ ಮರಳುಗಾಡಿನ ದಾರಿಯಲ್ಲಿಯೇ ಸುತ್ತಾಗಿ ನಡೆಸಿಕೊಂಡು ಹೋದನು. ದೇವರು ಅವರನ್ನ ಶಾರ್ಟ್ಕಟ್ ಆಗಿ ಕರೆದುಕೊಂಡು ಹೋಗಬಹುದಾಗಿತ್ತು. ಇಸ್ರಾಯೇಲ್ ಜನರನ್ನ ಶಾರ್ಟ್ಕಟ್ ಆಗಿ ಕರೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಆತನು ಶಾರ್ಟ್ಕಟ್ ಆಗಿ ಅವರನ್ನ ಕರೆದುಕೊಂಡು ಹೋಗಲಿಲ್ಲ. ಆ ಸುತ್ತಲ ಕೆಂಪು ಸಮುದ್ರ ಸುತ್ತಲೂ ಅವರನ್ನ ಸುತ್ತಾಕಿ ಕರೆದುಕೊಂಡು ಹೋದನು. ಆದ್ದರಿಂದ ನಾನು ಹೇಳ್ತಾನೆ, ಕ್ರೈಸ್ತ ಜೀವಿತ ಅದು ಶಾರ್ಟ್ಕಟ್ ಜೀವಿತ ಅಲ್ಲ, ಅದು ನೇರ ಜೀವಿತ. ಆದ್ದರಿಂದ ನೀನು ಮೇಲಕ್ಕೆ ಬರುವುದಕ್ಕೆ ನೀನು ಶಾರ್ಟ್ಕಟ್ ಅನ್ನು ಹುಡುಕಬೇಡ. ಅನೇಕರು ದೇವರ ಸೇವೆಯಲ್ಲಿ ಪ್ರಕಾಶಿಸುವುದಕ್ಕಾಗಿ ಅನೇಕ ಶಾರ್ಟ್ಕಟ್ಗಳನ್ನು ನೋಡ್ತಾರೆ. ಆ ಶಾರ್ಟ್ಕಟ್ ಬಹಳ ದಿವಸಗಳು ಇರುವುದಿಲ್ಲ. ನೀನು ನೇರವಾದ ಮಾರ್ಗದಲ್ಲಿ ನೀನು ನಡೆಯಬೇಕು. ಇಸ್ರಾಯೇಲ್ ಜನರು ಆ ಫರೋಹನನ್ನ ಐಗುಪ್ತವನ್ನು ಬಿಟ್ಟು ಬಂದಾಗ ಅವರು ಮುಂದಕ್ಕೆ ನೋಡಿ ಪ್ರಯಾಣ ಮಾಡಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವರು ಹಿಂದಕ್ಕೆ ನೋಡಿದರು. ಏನನ್ನ? ಫರೋಹನ ಸೈನ್ಯವನ್ನು ನೋಡಿದರು, ಅವನ ಶಬ್ದವನ್ನು ಕೇಳಿಸಿಕೊಂಡಾಗ ಅವರು ಭಯಪಟ್ಟರು. ನೀನು ಎಡಕ್ಕೂ ಬಲಕ್ಕೂ ಹಿಂದೆ ತಿರುಗಬಾರದು. ಹಿಂದಕ್ಕೆ ತಿರುಗಿದರೆ ನೀನು ಸೋಲನ್ನ ಅನುಭವಿಸ್ತೀಯ. ಪೇತ್ರ ಸಮುದ್ರದ ಮೇಲೆ ಯೇಸು ಕ್ರಿಸ್ತನು ನಡೆದು ಬಾ ಎಂಬುದಾಗಿ ಹೇಳಿದಾಗ ನಡೆಯುತ್ತಾ ಇದ್ದಾನೆ. ಸುಂದರವಾಗಿ ನೀರಿನ ಮೇಲೆ, ಸಮುದ್ರದ ಮೇಲೆ ನಡೆಯುತ್ತಾ ಇದ್ದಾನೆ. ಆದರೆ ಅವನು ಹಿಂದೆ ನೋಡುತ್ತಾ ಇದ್ದ ಗಾಳಿಯ ಶಬ್ದವನ್ನು ಕೇಳಿ ಅಥವಾ ಹಿಂದಕ್ಕೆ ಅವನು ನೋಡಿದಾಗ ನೀರಿನಲ್ಲಿ ಮುಳುಗಿದ. ಹೌದು ಪ್ರಿಯ ದೇವ ಮಗುವೆ, ನೀನು ಹಿಂದಕ್ಕೆ ನೋಡುವಾಗ ನಿನ್ನ ಜೀವಿತದಲ್ಲಿ ನೀನು ಬಿದ್ದು ಹೋಗುತ್ತೀಯ. ಹಿಂದಕ್ಕೆ ನೋಡುವಾಗ ಇಸ್ರಾಯೇಲರ ಹಾಗೆ ಭಯ ಉಂಟಾಗ್ತದೆ. ಲೋಟನ ಹೆಂಡತಿ ಅವಳು ಹಿಂದಕ್ಕೆ ನೋಡಿದಾಗ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ನೇರವಾಗಿ ನಡೆಯಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಯೋಷಿಯನು ಸರಿಯಾದ ಮಾರ್ಗದಲ್ಲಿ ಅವನು ನಡೆದನು. ಯೋಷಿಯನು ಅರಸನಾದಾಗ ಅವನಿಗೆ 8 ವರ್ಷ. ಯೋಷಿಯನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಅವನು ನೇರವಾಗಿ ನಡೆದ. ಮೂರನೇದಾಗಿ ಆ ವಚನದಲ್ಲಿ ನೋಡುವಾಗ 2 ಪೂರ್ವಕಾಲ ವೃತ್ತಾಂತ ಅದರ 34ನೇ ವಾಕ್ಯ 2ನೇ ವಚನ ನೀವು ನೋಡುವಾಗ, ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ನಡೆದನು. ಯಾವ ಮಾರ್ಗದಲ್ಲಿ ನಡೆಯುತ್ತಾ ಇದ್ದನು ಯೋಷಿಯನು ತನ್ನ ತಂದೆಯ ಮಾರ್ಗದಲ್ಲಿ ನಡೆಯುತ್ತಾ ಇಲ್ಲ. ಅವನ ತಂದೆಯ ಕುರಿತಾಗಿ ಮುಂದಿನ ಸಮಯದಲ್ಲಿ ನಾನು ತಿಳಿಸ್ತೇನೆ. ಯೋಷಿಯನ ತಂದೆ ಅವನು ಒಳ್ಳೆಯವನಾಗಿರಲಿಲ್ಲ, ಅವನು ದೇವ ಭಕ್ತನಾಗಿರಲಿಲ್ಲ. ಆದರೆ ಯೋಷಿಯನು ತನ್ನ ತಂದೆ ನಡೆದ ಹಾಗೆ ಅವನು ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನಂತೆ. ಯಾಕೆ ಅವನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದ? ದಾವೀದನು ದೇವರ ಮಾರ್ಗದಲ್ಲಿ ನಡೆದ, ದೇವರ ಭಕ್ತಿಯಲ್ಲಿ ನಡೆದ, ದೇವರ ಚಿತ್ತಾನುಸಾರವಾಗಿ ನಡೆದ. ಆದ್ದರಿಂದ ಯೋಷಿಯನು ತನ್ನ ತಂದೆಯ ಮಾರ್ಗದಲ್ಲಿ ನಡೆಯದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ. ಆ ಯೋಷಿಯನ ತಂದೆಯ ಚರಿತ್ರೆಯನ್ನ ನಾವು ನೋಡೋಣ. 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 21ರಿಂದ 25 ನೋಡಿ. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಆಮೋನನು ಯೋಷಿಯನ ತಂದೆಯಾಗಿದ್ದಾನೆ. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಎಷ್ಟು ವರ್ಷ ಆಳಿದನು? 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ
ಅವನ ತಂದೆ ಯೋಷೀಯನ ತಂದೆ ಯಾರ ಹಾಗೆ ನಡೆದನಂದ್ರೆ ಅವನ ತಂದೆಯ ಹಾಗೆ ನಡೆದನು. ಅವನ ತಂದೆ ಯಾರು? ಮನಸ್ಸೆ, ಅಥವಾ ಮನಸ್ಸೆಯ ಹಾಗೆ ಅವನು ನಡೆದನು. ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನ ಅರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದಾನಷ್ಟೇ. ಆಮೋನನಾದರೂ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾ ಅಪರಾಧಿಯಾದನು. ಅವನ ಸೇವಕರು ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿ ಕೊಂದರು. ಆದರೆ ಜನರು ಅರಸನಾದ ಆಮೋನನಿಗೆ ವಿರೋಧವಾಗಿ ಒಳಸಂಚು ಮಾಡಿದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಷೀಯನನ್ನ ಅರಸನಾಗಿ ಮಾಡಿದನು. ಇಲ್ಲಿ ಗಮನಿಸ್ರಿ, ಯೋಷೀಯನ ತಂದೆ, ಯೋಷೀಯನ ತಾತ, ಯೋಷೀಯನ ಹಿನ್ನೆಲೆಯನ್ನು ನೋಡುವಾಗ ಅವರು ಯಾರು ದೇವರಿಗೆ ಭಯಪಡಲಿಲ್ಲ. ಅವರು ವಿಗ್ರಹಗಳನ್ನು ಪೂಜಿಸಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದರು. ದೇವರ ವಾಕ್ಯದ ವಿರುದ್ಧವಾಗಿ ಜೀವಿಸಿದರು. ದೇವ ಭಕ್ತಿ ಇಲ್ಲದೆ ಜೀವಿಸಿದರು. ಆದರೆ ಯೋಷೀಯನು ತನ್ನ ತಂದೆಯ ಮಾರ್ಗದಲ್ಲಿ ನಡೆಯಲಿಲ್ಲ, ತನ್ನ ತಾತನ ಮಾರ್ಗದಲ್ಲಿ ನಡೆಯಲಿಲ್ಲ, ತನ್ನ ಅಜ್ಜನ ಮಾರ್ಗದಲ್ಲಿ ನಡೆಯಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಹಾಗೆ ಅವನು ನಡೆದನು. ನೋಡಿ ಪ್ರಿಯ ದೇವ ಜನರೇ, ಅವನ ತಂದೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದ, ವಿಗ್ರಹಗಳನ್ನು ಆರಾಧಿಸುತ್ತಾ ಇದ್ದ, ಅಹಂಕಾರಿಯಾಗಿದ್ದ, ದೇವರ ಮುಂದೆ ತಗ್ಗಿಸಿಕೊಳ್ಳಲಿಲ್ಲ, ಅರಮನೆಯಲ್ಲೇ ಕೊಲ್ಲಲ್ಪಟ್ಟ. ಇದೆಲ್ಲವನ್ನ ಯೋಷೀಯನು ಗಮನಿಸಿದನು. ಚಿಕ್ಕ ಪ್ರಾಯದಲ್ಲೇ ಇದೆಲ್ಲವನ್ನ ನೋಡಿದನು. ಆದ್ದರಿಂದ ಯೋಷೀಯನು ಒಂದು ಅರ್ಥ ಮಾಡಿಕೊಂಡ, ನನ್ನ ತಂದೆಯ ಮಾರ್ಗವನ್ನು ಆರಿಸಿಕೊಂಡರೆ ನನ್ನ ತಂದೆಯ ಹಾಗೆ ನಾನು ಮರಣವನ್ನು ಹೊಂದುತ್ತೇನೆ. ಆದ್ದರಿಂದ ನನ್ನ ತಂದೆಯ ಮಾರ್ಗ ನನಗೆ ಬೇಡ, ನನ್ನ ಪೂರ್ವಿಕನಾದ ನನ್ನ ದಾವೀದನ ಮಾರ್ಗವನ್ನು ಆರಿಸಿಕೊಳ್ಳುತ್ತೇನೆ. ಹೌದು ಪ್ರಿಯ ದೇವ ಜನರೇ, ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ನೀವು ಸರಿಯಾದ ದಾರಿಯಲ್ಲಿ ನಡೆಯಿರಿ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಹೌದು, ನೀನು ಬೇರೆ ಮಾರ್ಗದಲ್ಲಿ ನಡೆಯಬೇಡ. ಯೇಸುವಿನ ಮಾರ್ಗದಲ್ಲಿ ನೀನು ನಡೆಯುವಾಗ ನಿನ್ನ ಜೀವಿತ ಸಫಲತೆಯಿಂದ ಕೂಡಿರುವಂತದ್ದಾಗಿದೆ. ನೋಡಿ, ಈ ಯೆಹೋಷಾಫಾಟನು ತನ್ನ ತಂದೆಯ ಮಾರ್ಗವನ್ನ ಆರಿಸಿಕೊಳ್ಳಲಿಲ್ಲ. ನಾವು ಸತ್ಯವೇದದಿಂದ ಒಂದು ಉದಾಹರಣೆಯನ್ನು ಕೊಡ್ತೇನೆ. ತಂದೆ ಏನನ್ನ ತಪ್ಪು ಮಾಡ್ತಾರೋ ಮಕ್ಕಳು ಅದೇ ತಪ್ಪನ್ನ ಮಾಡುತ್ತಾರೆ. ಆದಿಕಾಂಡ 20ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಆದಿಕಾಂಡ 20ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನ ತಂಗಿ ಎಂದು ಹೇಳಿದ್ದನಾದ್ದರಿಂದ ಗೆರಾರಿನ ಅರಸನಾದ ಅಬಿಮೆಲೆಕನು ಆಕೆಯನ್ನು ಕರೆ ಕಳಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಗಮನಿಸಿ, ಇಲ್ಲಿ ವಾಕ್ಯ ಹೇಳುತ್ತದೆ, ಅಬ್ರಾಮನು ತನ್ನ ಹೆಂಡತಿಯನ್ನ ತಂಗಿ ಎಂಬುದಾಗಿ ಸುಳ್ಳು ಹೇಳುತ್ತಾ ಇದ್ದಾನೆ. ಯಾರು? ಅಬ್ರಹಾಮನು ತನ್ನ ಹೆಂಡತಿಯನ್ನ ತಂಗಿ ಎಂಬುದಾಗಿ ಸುಳ್ಳು ಹೇಳುತ್ತಾ ಇದ್ದಾನೆ. ಅಬ್ರಾಮನ ಮಗನಾದ ಈಸಾಕ ತಂದೆ ಮಾಡಿದ ತಪ್ಪನ್ನೇ ಈಸಾಕನು ಮಾಡುತ್ತಾ ಇದ್ದಾನೆ. ಗಮನಿಸಿ, ಆದಿಕಾಂಡ 26ನೇ ಅಧ್ಯಾಯ 6 ಮತ್ತು 7ನೇ ವಚನ. ಆದಿಕಾಂಡ 26ನೇ ಅಧ್ಯಾಯ 6 ಮತ್ತು 7ನೇ ವಚನ. ಈಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ, ಒಂದೇ ಸ್ಥಳ, ಅಬ್ರಾಮನು ಗೆರಾರಿನಲ್ಲಿ ವಾಸವಾಗಿದ್ದಾಗ, ಈಗ ನೋಡ್ತೇವೆ ಈಸಾಕನು ಗೆರಾರಿನಲ್ಲಿ ವಾಸವಾಗಿದ್ದಾಗ ಆ ಸ್ಥಳದ ಜನರು ಅವನ ಹೆಂಡತಿಯನ್ನು ನೋಡಿ ಆಕೆಯ ವಿಷಯದಲ್ಲಿ ವಿಚಾರಿಸಿದಾಗ ಅವನು ರೆಬೆಕ್ಕಳು ಸುಂದರಿಯಾಗಿರುವುದರಿಂದ ಈ ಸ್ಥಳದ ಜನರು ಈಕೆಯ ನಿಮಿತ್ತ ನನ್ನನ್ನು ಕೊಂದಾರು ಎಂದು ಅವನು ಭಯಪಟ್ಟು ಆಕೆಯನ್ನು ತನ್ನ ಹೆಂಡತಿ ಎಂದು ಹೇಳುವುದಕ್ಕೆ ಭಯಪಟ್ಟು ತಂಗಿಯಾಗಬೇಕೆಂದು ಹೇಳಿದನು. ಪ್ರಿಯ ದೇವ ಮಗುವೆ, ತಂದೆ ಏನನ್ನ ತಪ್ಪು ಮಾಡಿದನೋ ಅದನ್ನೇ ಮಗನು ಮಾಡಿದ. ನೋಡಿ, ಅಬ್ರಾಮ್ ಏನು ತಪ್ಪು ಮಾಡ್ದ? ತನ್ನ ಹೆಂಡತಿಯನ್ನ ತಂಗಿ ಎಂಬುದಾಗಿ ಸುಳ್ಳು ಹೇಳಿದ. ಅವನ ಮಗನಾದ ಈಸಾಕನು ಅದೇ ತಪ್ಪನ್ನು ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಅವನ ಹೆಂಡತಿಯನ್ನ ತಂಗಿ ಎಂಬುದಾಗಿ.
ಅವನು ಸುಳ್ಳನ್ನ ಹೇಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ನೀನು ನಿಮ್ಮ ತಂದೆಯ ಹಾಗೆ, ನಿನ್ನ ಮನೆತನದ ಹಾಗೆ ನೀನು ಆ ವಂಶ ಪಾರಂಪರ್ಯವಾಗಿ ಎಲ್ಲೋ ಒಂದು ಕಡೆಯಿಂದ ನಿನ್ನ ಜೀವಿತದಲ್ಲಿ ಇಂಥ ಕಾರ್ಯಗಳು ಬರಬಹುದು. ಆದರೆ ನೀನು ಯಾರ ಮಾರ್ಗದಲ್ಲಿ ನಡೀತೀಯ? ನಿನ್ನ ತಂದೆಯ ಮಾರ್ಗದಲ್ಲಿ ನಡೀತೀಯ? ನಿನ್ನ ಮನೆತನದ ಮಾರ್ಗದಲ್ಲಿ ನಡೀತೀಯ? ನಿನ್ನ ವಂಶ ಪಾರಂಪರ್ಯದ ಆ ಮಾರ್ಗದಲ್ಲಿ ನಡೀತೀಯ? ಆದರೆ ದೇವರು ಹೇಳುತ್ತಾ ಇದ್ದಾರೆ, ಯೋಷಿಯನು ತಾನು ದೇವರ ಮಾರ್ಗದಲ್ಲಿ ಅಥವಾ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದನು. ಹೌದು, ನಾವು ಕೂಡ ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ನಾವು ನೋಡುತ್ತಾ ಇದ್ದೇವೆ, ಯೋಷಿಯನು ಅರಸನಾದಾಗ 8 ವರ್ಷ ಯೋಷಿಯನು ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಲಿಲ್ಲ. ಮೂರನೇದಾಗಿ ಯೋಷಿಯನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದನು. ನೋಡಿ, ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅದೇ 2ನೇ ವಾಕ್ಯ, 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ನೋಡುವಾಗ, ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. 4ನೇದಾಗಿ ಯೋಷಿಯನ ಜೀವಿತದಲ್ಲಿ ಒಂದು ಜಯದ ರಹಸ್ಯ ಏನೆಂಬುದಾಗಿ ಹೇಳಿದರೆ, ಯೋಷಿಯನು ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಹೌದು ಪ್ರಿಯ ದೇವ ಜನರೇ, ಅದಕ್ಕೆ ನಾವು ಪ್ರಾರ್ಥಿಸುವಾಗ ದೇವರು ಒಂದು ಪ್ರಾರ್ಥನೆಯನ್ನ ಕಲಿಸಿಕೊಟ್ಟಿದ್ದಾರೆ. ಏನು ಆ ಪ್ರಾರ್ಥನೆ? ಪರಲೋಕದಲ್ಲಿ ದೇವರ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನಿನ್ನಲ್ಲಿಯೂ ದೇವರ ಚಿತ್ತ ನಡೆಯಬೇಕೆಂಬುದಾಗಿ ಅನುದಿನದ ಆ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸಬೇಕು. ಹೌದು, ನಮ್ಮ ಜೀವನದಲ್ಲಿ ದೇವರ ಚಿತ್ತ ನಡೆಯಬೇಕು. ಅದಕ್ಕೆ ಯೋಷಿಯನು ದೇವರ ಚಿತ್ತ ಅನುಸಾರವಾಗಿ ನಡೆದನು. ನಿಮ್ಮ ಜೀವನದಲ್ಲಿ ಒಂದು ಜಯದ ಜೀವಿತವನ್ನು ಜೀವಿಸಬೇಕಾ? ಮುಖ್ಯವಾದ ಒಂದು ಕೀಲಿಕೈ ಏನಂದ್ರೆ, ನೀವು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ಅನೇಕ ಸಾರಿ ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ನಡೆಯುತ್ತೇವೆ. ಅನೇಕ ಸಾರಿ ಮನುಷ್ಯರು ಹೇಳುವ ಪ್ರಕಾರ ನಾವು ನಡೆಯುತ್ತೇವೆ. ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀನು ಮನುಷ್ಯರ ಪ್ರಕಾರ ನಡೆಯಬೇಡ, ನನ್ನ ಚಿತ್ತ ಅನುಸಾರವಾಗಿ ದೇವರ ಚಿತ್ತವನ್ನ ತಿಳಿದುಕೊಂಡು ನೀನು ದೇವರ ಚಿತ್ತಾನುಸಾರವಾಗಿ ನೀನು ನಡೆಯಬೇಕು. ನೋಡಿ, ಅದಕ್ಕೆ ಯೆರೆಮೀಯ 29ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ, ನಾನು ನಿನ್ನ ವಿಷಯದಲ್ಲಿ ಮಾಡಿಕೊಳ್ಳುತ್ತಾ ಇರುವಂತ ಆಲೋಚನೆಗಳು ಅದು ಅಹಿತದ ಆಲೋಚನೆಗಳಲ್ಲ, ಅದು ಹಿತದ ಆಲೋಚನೆಗಳು. ಅದು ಆಂಗ್ಲ ಭಾಷೆಯಲ್ಲಿ ಬಹಳ ಚೆನ್ನಾಗಿದೆ. ನಾನು ನಿನ್ನ ಕುರಿತಾಗಿ ಹಾಕಿರುವಂತ ಪ್ಲಾನ್ ಕೆಟ್ಟ ಪ್ಲಾನ್ಗಳಲ್ಲ, ಒಳ್ಳೆಯ ಪ್ಲಾನ್ಗಳು. ಹೌದು, ನಿಮ್ಮ ಕುರಿತಾಗಿ ದೇವರು ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ. ನಿಮ್ಮ ಕುರಿತಾಗಿ ದೇವರು ಒಂದು ಪದ್ಧತಿಯನ್ನು ಇಟ್ಟಿದ್ದಾರೆ. ದೇವರು ನಿನ್ನ ಕುರಿತಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಆದ್ದರಿಂದ ನೀನು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ನೋಡಿ, ಯೋಷಿಯನ್ನು ಜನಿಸುವ ಮುಂಚೆನೆ ಯೋಷಿಯನ್ನು ಹೇಗಿರಬೇಕು, ಅವನು ಏನು ಮಾಡಬೇಕು, ಆಲ್ರೆಡಿ ದೇವರು ಅವನ ಕುರಿತಾಗಿ ಒಂದು ಪ್ಲಾನ್ ಅನ್ನು ಬರೆದು ಕೊಟ್ಬಿಟ್ರು. ನೋಡ್ರಿ, ಅದಕ್ಕೆ 1 ಅರಸುಗಳು 13ನೇ ಅಧ್ಯಾಯ ಅದರ 2ನೇ ವಾಕ್ಯ, ಆ ಮನುಷ್ಯನು ಯೆಹೋವನ ಅಪ್ಪನೆಯಿಂದ ವೇದಿಯನ್ನ ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷಿಯನು ಎಂಬೊಬ್ಬನು ಹುಟ್ಟುವನು. ಗಮನಿಸಿ, ಯೋಷಿಯನು ಇನ್ನೂ ಜನಿಸಿಲ್ಲ. ಅವನು ಜನಿಸುವ ಮೊದಲೇ ಇಲ್ಲಿ ಪ್ರವಾದಿಯಿಂದ ದೇವರು ಮಾತನ್ನು ನುಡಿಸುತ್ತಾ ಇದ್ದಾರೆ. ಯೋಷಿಯನು ದಾವೀದನ ಸಂತಾನದಲ್ಲಿ ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳನ್ನು ಯಾಜಕರನ್ನು ಹಿಡಿದು ಅವರನ್ನ ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ. ನೋಡಿ, ಯೋಷಿಯನ ಕುರಿತಾಗಿ ದೇವರು ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ. ಯೋಷಿಯನು ಜನಿಸುತ್ತಾನೆ, ಅವನು ದೇವರಿಗಾಗಿ ಬದುಕುತ್ತಾನೆ. ಯಾರೆಲ್ಲ ದೇವರ ವಿರೋಧವಾಗಿ ಕ್ರಿಯೆ ಮಾಡ್ತಾರ ಅಥವಾ ಎಲ್ಲ ಬಾಳನ್ನ, ಆ ವಿಗ್ರಹಗಳನ್ನ, ಆ ಎಲ್ಲ ಪೂಜಾ ಸ್ಥಳಗಳನ್ನ, ಯಜ್ಞಗಳನ್ನ ಅವನು ಕೆಡವಿ ಹಾಕಿ ದೇಶವನ್ನ ಶುದ್ಧೀಕರಿಸ್ತಾನೆಂಬಂತ ಒಂದು ಪ್ರವಾದನೆ ವಾಕ್ಯ ಅವನು ಜನಿಸುವ ಮೊದಲೇ ದೇವರು ಆ ಪ್ರವಾದನ ವಾಕ್ಯವನ್ನ ನುಡಿದರು. ಆದ್ದರಿಂದ ಯೋಷಿಯನು ದೇವರ ಚಿತ್ತಾನುಸಾರವಾಗಿ ಅವನು ಜೀವಿಸಿದ. ಪ್ರಿಯ ವೀಕ್ಷಕರೇ, ಇದನ್ನು ನೋಡುತ್ತಾ ಇರುವಾಗ ನಿನ್ನ ಜೀವಿತದ ಕುರಿತಾಗಿ ದೇವರು
ಒಂದು ಯೋಜನೆ ಹಾಕಿದ್ದಾರೆ. ಪ್ರಿಯ ಯೌವನಸ್ಥನೇ, ಪ್ರಿಯ ಸಹೋದರಿಯೇ, ಪ್ರಿಯ ಸಹೋದರನೇ, ನಿನ್ನ ಕುರಿತಾಗಿ ದೇವರು ಯೋಜನೆ ಹಾಕಿದ್ದಾನೆ. ನಿನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿಸಲ್ಪಡುವ ಮುಂಚೆ ದೇವರು ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ. ನಿನ್ನ ಪ್ಲಾನ್ಗಳ ಪ್ರಕಾರ ನೀನು ಜೀವಿಸಬೇಡ, ನಿನ್ನ ಚಿತ್ತ ಅನುಸಾರವಾಗಿ ನೀನು ಜೀವಿಸಬೇಡ. ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನ ಕುರಿತಾಗಿ ಒಂದು ಚಿತ್ತವನ್ನು ಹಾಕಿರುವಾಗ, ಒಂದು ಪ್ಲಾನ್ ಅನ್ನು ಹಾಕಿರುವಾಗ, ಯೋಷಿಯನ ಹಾಗೆ ನೀನು ದೇವರ ಚಿತ್ತಾನುಸಾರವಾಗಿ ನೀನು ನಡೆಯಬೇಕು. ಆದ್ದರಿಂದ ಆ ಯೋಜನೆಯನ್ನ ಅವನ ಜೀವನದಲ್ಲಿ ಯೋಷಿಯನು ನೆರವೇರಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯ ದೇವಜನರೇ, ನಾವು ದೇವರ ಚಿತ್ತಾನುಸಾರವಾಗಿ ನಡೆಯಬೇಕು. ಅದರ 3ನೇ ವಾಕ್ಯ ಹೇಳುತ್ತದೆ, 2 ಪೂರ್ವಕಾಲವೃತ್ತಾಂತ 34ನೇ ಅಧ್ಯಾಯ 3ನೇ ವಾಕ್ಯ, ಅವನು ತನ್ನ ಆಳ್ವಿಕೆಯ 8ನೆಯ ವರ್ಷದಲ್ಲಿ, ಅವನ ಅರಸನಾದಾಗ 8 ವರ್ಷ, ಈಗ 8ನೇ ವರ್ಷದಲ್ಲಿ ಆಳ್ವಿಕೆ ಮಾಡುವಾಗ, ಅಂದರೆ 16 ವರ್ಷದಲ್ಲಿ, ವಾಕ್ಯ ಹೇಳ್ತದೆ, ಇನ್ನು ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನ ಹುಡುಕುವವನಾದನು. ಹೌದು ಪ್ರಿಯ ದೇವ ಜನರೇ, ಯೋಷೀಯನ ಒಂದು ಜೀವನದ ರಹಸ್ಯ ಏನೆಂಬುದಾಗಿ ಹೇಳಿದ್ರೆ, ಅವನು ಯೌವನ ಕಾಲದಲ್ಲಿ ತನ್ನ 16ನೇ ವಯಸ್ಸಿನಲ್ಲಿ ಅವನು ದೇವರನ್ನ ಹುಡುಕುವವನಾದ. ಹೌದು ಪ್ರಿಯ ದೇವ ಜನರೇ, ನಾವು ಯೌವನ ಕಾಲದಲ್ಲಿ ನಾವು ದೇವರನ್ನ ಹುಡುಕಬೇಕು. ಯೆಶಾಯ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಸಿಕ್ಕುವ ಕಾಲದಲ್ಲಿ ದೇವರನ್ನ ಹುಡುಕಿರಿ. ಹೌದು, ದೇವರು ನಿಮಗೆ ಸಿಗುವ ಕಾಲದಲ್ಲಿ ನೀವು ದೇವರನ್ನ ಹುಡುಕಬೇಕು. ಸತ್ತ ಮೇಲೆ ಅಲ್ಲ, ಪ್ರಾಯ ತುಂಬಿದ ಮೇಲೆ ಅಲ್ಲ, ಜೀವಿತದಲ್ಲಿ ಎಲ್ಲ ನಷ್ಟಪಡಿಸಿಕೊಂಡ ಮೇಲೆ ಅಲ್ಲ, ಪಾಪದಲ್ಲಿ ಮುಳುಗಿ ಕೆಸರಿನಲ್ಲಿ ಮುಳುಗಿ ತಿರುಗಿ ಬಂದ ಮೇಲೆ ಅಲ್ಲ, ನಾವು ಯೌವನಸ್ಥನಾಗಿರುವಾಗಲೇ ಯೋಷಿಯನ ಹಾಗೆ ನಾವು ದೇವರನ್ನ ಹುಡುಕಬೇಕು. ಪ್ರಾರ್ಥನೆಯ ಮೂಲಕ ದೇವರನ್ನ ಹುಡುಕಿರಿ, ದೇವರ ವಾಕ್ಯವನ್ನ ನೀವು ಹುಡುಕಿರಿ, ಆತನ ಪ್ರಸನ್ನತೆಯನ್ನ ಹುಡುಕಿರಿ. ಯೋಷಿಯನು ತಾನು ಯೌವನಸ್ಥನಾಗಿರುವಾಗಲೇ ಅವನು ದೇವರನ್ನ ಹುಡುಕಿದ. ಅದು ಮಾತ್ರವಲ್ಲ, ಯೋಷಿಯನ ಜಯದ ರಹಸ್ಯ ಏನು? ಯೋಷಿಯನು ತಾನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಸರಿಯಾದ ಮಾರ್ಗದಲ್ಲಿ ನಡೆದ. 2, ತನ್ನ ತಂದೆಯ ಮಾರ್ಗದಲ್ಲಿ ನಡೆಯಲಿಲ್ಲ, ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆದ. 3, ಅವನು ದೇವರ ಚಿತ್ತಾನುಸಾರವಾಗಿ ನಡೆದ. 4, ಅವನು ಯೌವನಸ್ಥನಾಗಿರುವಾಗಲೇ ದೇವರನ್ನ ಹುಡುಕಿದ. ಒಂದು ಸಾರಿ D.L. ಮೂಡಿಯವರು ಒಬ್ಬ ಪ್ರಸಿದ್ಧ ನಟಿಯ ಮನೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅವರಿಗೆ ಸುವಾರ್ತೆ ಕುರಿತು ಹೇಳಿದಾಗ ಅವಳಿಗೂ ಇಷ್ಟವಾಯಿತು, ಅವಳು ನಂಬಿದಳು. ಕೆಲವು ದಿನಗಳ ತರುವಾಯ ತಿರುಗಿನೊಂದು ಆವೃತ್ತಿ ಅವಳನ್ನು ಭೇಟಿ ಮಾಡಿದಾಗ ಆ ನಟಿಗೆ ಆ D.L. ಮೂಡಿಯವರು ಹೇಳಿದ್ರು, ಇದು ಒಳ್ಳೆಯ ಸಮಯ, ನೀವು ಪ್ರಸಿದ್ಧವಾಗಿದ್ದೀರಾ, ನೀವು ಈಗ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಾ, ನೀವು ಕ್ರಿಸ್ತನಿಗಾಗಿ ಸೇವೆ ಮಾಡಬಹುದಲ್ವಾ, ಕ್ರಿಸ್ತನಿಗಾಗಿ ಏನಾದರೂ ಸಾಧಿಸಬಹುದಲ್ವಾ ಎಂಬುದಾಗಿ ಹೇಳಿದ್ರು. ಆದರೆ ಅವಳು ಹೇಳಿದಳು, ಇದು ನನಗೆ ಒಳ್ಳೆಯ ಯೌವನ ಕಾಲದ ಪ್ರಾಯ, ಈಗ ನಾನು ಹೆಸರನ್ನ ಗಳಿಸ್ತೇನೆ, ನನ್ನ ಹಣವನ್ನು ಗಳಿಸ್ತೇನೆ, ಆಮೇಲೆ ಪ್ರಾಯ ತುಂಬಿದ ಮೇಲೆ ನಾನು ದೇವರಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಅವಳು ಹೇಳಿದಳು. ಆಗ D.L. ಮೂಡಿಯವರು ಆ ಟೀಯನ್ನು ಕುಡಿಯುತ್ತಾ ಮಾತನಾಡ್ತಾ ಇದ್ರು. ಆ ಟೀಯನ್ನು ಕುಡಿಯುವಾಗ ಆ ಟೀ ಅರ್ಧ ಕುಡಿದಿದ್ರು, ಆ ಅರ್ಧ ಟೀಯನ್ನು ಆ ನಟಿಗೆ ಕೊಟ್ಟು ಹೇಳಿದ್ರು, ಈ ಟೀಯನ್ನು ಕುಡಿಯಿರಿ. ಆ ನಟಿಗೆ ಬಹಳ ಕೋಪವಾಯಿತು. ಅವಳು ಹೇಳಿದ್ರು, ನಿಮ್ಮ ಎಂಜಿಲನ್ನು ನಾನು ಏಕೆ ಕುಡಿಯಬೇಕು? ಆಗ D.L. ಮೂಡಿ ಹೇಳಿದ್ರಂತೆ, ನೋಡು, ಈ ಯೌವನ ಕಾಲದಲ್ಲಿ ನೀನು ನಿನಗೋಸ್ಕರವಾಗಿ ನೀನು ಜೀವಿಸಿ ಕೊನೆಯದಾಗಿ ಪ್ರಾಯ ಬರುವಾಗ ನಾನು ದೇವರನ್ನ ಸೇವಿಸ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ನಿನ್ನ ಎಂಜಲಿನ ಜೀವಿತ. ಎಂಜಿಲನ ಜೀವಿತ ನೀನು ಹೇಗೆ ಬೇಡ ಎಂಬುದಾಗಿ ಹೇಳಿದೆಯೋ, ನಿನ್ನ ಜೀವನ ಪ್ರಾಯ ಆದ ಮೇಲೆ ಬೇಡವೇ ಬೇಡ ಎಂಬುದಾಗಿ ಅವರು ಹೇಳಿದ್ರು. ಹೌದು ಪ್ರಿಯ ದೇವರ ಮಗುವೆ, ನಮ್ಮ ಜೀವನದಲ್ಲಿ ನಾವುಗಳು ಯೌವನ ಕಾಲದಲ್ಲಿ, ಪ್ರಿಯ ಯೌವನಸ್ಥನೇ, ಇದನ್ನು ನೋಡುತ್ತಾ ಇರುವ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಯೌವನ ಕಾಲದಲ್ಲಿ ಲೋಕದ ಇಚ್ಛೆಯ ಪ್ರಕಾರ ಜೀವಿಸಬೇಡ, ಲೋಕದ ಪ್ರಕಾರ ಜೀವಿಸಬೇಡ. ನಿನ್ನ ಯೌವನ ಕಾಲದಲ್ಲಿ ನೀನು ದೇವರನ್ನು ಹುಡುಕು. ಅನೇಕ ಭಕ್ತರು ಸತ್ಯವೇದದಲ್ಲಿ ಯೌವನ ಕಾಲದಲ್ಲಿ ದೇವರನ್ನು ಹುಡುಕಿದ್ದಾರೆ. ಯೋಸೇಫನು ಯೌವನ ಕಾಲದಲ್ಲಿ ದೇವರನ್ನ ಹುಡುಕಿದ. ದಾನಿಯೇಲನು ಯೌವನ ಕಾಲದಲ್ಲಿ ದೇವರನ್ನ ಹುಡುಕಿದ.
ದಾವೀದನು ಯೌವನ ಕಾಲದಲ್ಲಿ ದೇವರನ್ನು ಹುಡುಕಿದ, ಸಾಮುವೇಲನು ಚಿಕ್ಕ ಪ್ರಾಯದಲ್ಲಿ ದೇವರನ್ನ ಹುಡುಕಿದ. ಅದು ಮಾತ್ರವಲ್ಲ, ಸೊಲೊಮೋನನು ಕೂಡ ತನ್ನ ಯೌವನ ಕಾಲದಲ್ಲಿ ದೇವರಿಗೆ ಭಯಪಟ್ಟು ದೇವರನ್ನ ಹುಡುಕುವವನಾಗಿದ್ದ. ಯೋಷೀಯನ ಹಾಗೆ ನೀನು ದೇವರನ್ನ ಹುಡುಕುವುದಾದರೆ ದೇವರು ನಿನ್ನನ್ನ ಮಾನಿಸುತ್ತಾರೆ. ಆರನೇದಾಗಿ, ಯೋಷೀಯನು ದೇವರ ವಾಕ್ಯಕ್ಕೆ ಸ್ಥಳವನ್ನು ಕೊಟ್ಟ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಅರಸನು ಅಥವಾ ಯೋಷೀಯನಾದ ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಇಲ್ಕಿಯ, ಶಾಫನನ ಮಗನಾದ ಅಹಿಕಾಮ, ಮೀಕನ ಮಗನಾದ ಅಬ್ದೋನ, ಲೇಖಕನಾದ ಶಾಫ, ಸಹಕಾರಿಯಾದ ಆಸಾಯ ಎಂಬುವರೆಗೆ ನಮ್ಮ ಪೂರ್ವಿಕರ ಈ ಗ್ರಂಥಗಳ ಬರೆದಿರುವ ಯೆಹೋವನ ಆಜ್ಞೆಗಳನ್ನು ಕೈಗೊಳ್ಳದೆ ಹೋದುದರಿಂದ ಯೆಹೋವನು ತನ್ನ ಮಹಾರೌದ್ರವನ್ನು ನಮ್ಮ ಮೇಲೆ ಸುರಿದಿದ್ದಾನೆ. ಆದ್ದರಿಂದ ನೀವು ನಮಗೋಸ್ಕರ ಇಸ್ರಾಯೇಲರಲ್ಲೇ ಮತ್ತು ಯಹೂದ್ಯರಲ್ಲೇ ಉಳಿದಿರುವವರಿಗೋಸ್ಕರವಾಗಿ ಯೆಹೋವನ ಬಳಿಗೆ ಹೋಗಿ ನಮಗೆ ಸಿಕ್ಕಿರುವ ಈ ಗ್ರಂಥಗಳ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ. ಯೋಷೀಯನ ಕಾಲದಲ್ಲಿ ಆಲಯದ ಜೀರ್ಣೋದ್ಧಾರ ಮಾಡುವಾಗ ಆಲಯದಲ್ಲಿ ಒಂದು ವಾಕ್ಯ ಸಿಕ್ಕಿತ್ತು, ಧರ್ಮಶಾಸ್ತ್ರದ ಪಠಣ ಸಿಕ್ತು. ಅದು ಸಿಕ್ಕಾಗ ಜನರು ಬಂದು ಯೋಷೀಯನ ಮುಂದೆ ಓದಿದಾಗ ದೇವರ ವಾಕ್ಯ ಹೇಳುತ್ತದೆ, ಆ ಧರ್ಮಶಾಸ್ತ್ರದ ಮಾತುಗಳನ್ನು ಕೇಳಿಕೊಂಡು ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡ. ವಾಕ್ಯಕ್ಕೆ ಅವನು ಮಾನ್ಯತೆಯನ್ನು ಕೊಟ್ಟ. ಯೌವನ ಕಾಲದಲ್ಲಿ ದೇವರನ್ನು ಹುಡುಕಿದ, ಎಡಕ್ಕೂ ಬಲಕ್ಕೂ ತಿರುಗದೆ ಸರಿಯಾದ ಮಾರ್ಗದಲ್ಲಿ ನಡೆದ, ದಾವೀದನ ಮಾರ್ಗದಲ್ಲೇ ನಡೆದ. ಕೊನೆಯದಾಗಿ ದೇವರ ವಾಕ್ಯಕ್ಕೆ ಅವನು ಸ್ಥಳ ಕೊಟ್ಟ. ಹೌದು ಪ್ರಿಯ ದೇವ ಮಗುವೆ, ನೀನು ದೇವರ ವಾಕ್ಯಕ್ಕೆ ಸ್ಥಳ ಕೊಡುವುದಾದರೆ ಈ ವಾಕ್ಯವನ್ನ ಯಾರು ಮಾನಿಸುತ್ತಾರೋ ದೇವರು ಅವರನ್ನ ಸನ್ಮಾನಿಸುತ್ತಾರೆ. ನಿನ್ನ ಜೀವನದಲ್ಲಿ ಯೌವನ ಪ್ರಾಯದಲ್ಲಿ ಈ ವಾಕ್ಯವನ್ನ ಮಾನಿಸು. ಯೋಷೀಯನು ವಾಕ್ಯ ಕೇಳಿದಾಗ ತನ್ನ ಬಟ್ಟೆಗಳನ್ನ ಹರಿದುಕೊಂಡನು. ಕಾರಣ, ಈ ವಾಕ್ಯದಲ್ಲಿ ಜೀವ ಇದೆ, ಈ ವಾಕ್ಯದಲ್ಲಿ ಆಧರಣೆ ಇದೆ. ಈ ವಾಕ್ಯವು ನಾವು ಹೇಗೆ ನಡೆಯಬೇಕೆಂಬುದಾಗಿ ನಮಗೆ ಉಪದೇಶ ಮಾಡುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ಆತನ ವಾಕ್ಯ ಅನುಸಾರವಾಗಿ ಅಥವಾ ದೇವರ ವಾಕ್ಯ ಅನುಸಾರವಾಗಿ ನಾವು ನಡೆಯುವುದರಿಂದ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ಳಬಹುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯ ದೇವ ಮಗುವೆ, ಈ ವಾಕ್ಯವನ್ನು ಮಾನಿಸು. ಈ ವಾಕ್ಯಕ್ಕೆ ನೀನು ಕೇಳಿಸಿಕೊ. ಅನೇಕರಿಗೆ ಇವತ್ತು ವಾಕ್ಯ ಕೇಳಿಸಿಕೊಳ್ಳುವುದಕ್ಕೆ ಸಮಯವಿಲ್ಲ. ಅನೇಕ ತಾಸ್ತಾರ, ಅನೇಕ ಯೌವನಸ್ಥರ ವಾಕ್ಯ ಕೇಳೋದಕ್ಕೆ ಅಯ್ಯೋ ವಾಕ್ಯವನ್ನು ಕೇಳಬೇಕೆಂಬಂತ ತಾಸ್ತಾರ ಮನೋಭಾವ ಆಗಿರಬೇಡ. ಯೋಷೀಯನು ವಾಕ್ಯ ಕೇಳಿದಾಗ ಬಟ್ಟೆ ಹರಿದುಕೊಂಡು ಆ ವಾಕ್ಯವನ್ನ ಮಾನಿಸಿದ. ಯೋಷೀಯನ ಜಹದ ರಹಸ್ಯ, ಅವನು ಚಿಕ್ಕವನಾಗಿರುವಾಗಲೇ ದೇವರ ಚಿತ್ತ ಅನುಸಾರವಾಗಿ ನಡೆದ. ಹಾಗಾದ್ರೆ ಪ್ರಿಯ ದೇವ ಜನರೇ, ನಾವು ನೋಡುತ್ತಾದುವೆ, ಯೋಷೀಯನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ಸರಿಯಾದ ಮಾರ್ಗದಲ್ಲಿ ನಡೆದ. 2, ಅವನು ತನ್ನ ತಂದೆಯ ಮಾರ್ಗದಲ್ಲಿ ನಡೆಯಲಿಲ್ಲ, ದಾವೀದನ ಮಾರ್ಗದಲ್ಲಿ ನಡೆದ. 3, ಅವನು ದೇವರ ಚಿತ್ತಾನುಸಾರವಾಗಿ ಅವನು ಜೀವಿಸಿದ. 4, ಅವನು ಯೌವನಸ್ಥನಾಗಿರುವಾಗಲೇ ದೇವರನ್ನ ಹುಡುಕಿದ. 5, ಅವನು ದೇವರ ವಾಕ್ಯಕ್ಕೆ ಸ್ಥಳವನ್ನು ಕೊಟ್ಟ. ಯೋಷೀಯನ ಹಾಗೆ ನೀವು ಸಹ ಈ ಸಂಗತಿಗಳನ್ನು ಕಾರ್ಯಗಳನ್ನು ಮಾಡುವುದಾದರೆ ನಿಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟ ಒಂದು ಜೀವನವಾಗಿರುತ್ತದೆ. ನಾವು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಯೋಷೀಯನ ಕುರಿತಾಗಿ ನಾವು ಜ್ಞಾನಿಸುವಂತೆ ಕಲಿಯುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಯೋಷೀಯನ ಹಾಗೆ ದೇವರೇ ನಾವು ನಿಮಗೆ ಭಯಪಟ್ಟು ನಿನ್ನ ಚಿತ್ತಾನುಸಾರವಾಗಿ ನಡೆದು ಎಡಕ್ಕೂ ಬಲಕ್ಕೂ ನೋಡದೆ ನೇರವಾದ ಮಾರ್ಗದಲ್ಲಿ ನಡೆದು ನಿನ್ನನ್ನು ಹುಡುಕುತ್ತಾ ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸರೆ. ವಿಶೇಷವಾಗಿ ಈ ಆಸರೆ ಟಿವಿಯನ್ನ ವೀಕ್ಷಿಸುವಂತ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರು ಆತ್ಮಿಕವಾಗಿ ಬೆಳೆಯಲ್ಪಡಲೆ. ಈ ವಚನಗಳನ್ನು ಕೇಳುವಾಗ ಆ ವಾಕ್ಯದ ಶಕ್ತಿಯು, ಆ ವಾಕ್ಯದ ಪ್ರಕಾರ ನಿನ್ನ ಜನರು ಜೀವಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನ ನೀವು ಆಳ್ವಿಕೆ ಮಾಡ್ರಿ. ನಮ್ಮ ಮಹಿಮೆ ಮಹತ್ವವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.